ಹಲೋ ಮಕ್ಳೇ, ನೋಡ್ತಿದ್ದೀರಾ ನೀವು? ಎಕ್ಸಾಮ್ ಬರ್ತಾ ಇದೆ. ಇನ್ನು 5 ದಿನ. 5ನೇ ತಾರೀಕು ನಿಮ್ ಎಕ್ಸಾಮ್ ಇದೆ. ಸೊ ನಾನು 2 ದಿನ ಕನ್ಸಿಡರ್ ಮಾಡಲ್ಲ. ಸೊ ಅಲ್ಲಿ ನಿಮ್ಗೆ ಬರ್ತಾ ಇರೋದು ಇಷ್ಟೊಂದು ಚಾಪ್ಟರ್ಸ್ ಬರ್ತಾ ಇದೆ. ಯಾವ್ದು ಇಂಪಾರ್ಟೆಂಟ್ ಓದ್ಬೇಕು ಅಂತ ಸ್ವಲ್ಪ ಭಯ ಆಗ್ತಿರ್ಬೇಕು, ಕನ್ಫ್ಯೂಷನ್ ಇರ್ಬೋದು. ನಿಮ್ಗೆ ತೊಂದರೆ ಇಲ್ಲ. ನಾನು ನಿಮ್ಗೋಸ್ಕರ 1 ಮಾರ್ಕ್ ಇಂಪಾರ್ಟೆಂಟ್ ಕ್ವೆಶನ್ಸ್ ತಂದಿದ್ದೀನಿ. ಪ್ರತಿ ಚಾಪ್ಟರ್ ಇಂದ ಇದೇ ತರ ಕ್ವೆಶನ್ಸು, ಕೆಲವೊಂದಂತೂ ಅದೇ ಕ್ವೆಶನ್ಸ್ ಬರೋ ಚಾನ್ಸಸ್ ತುಂಬಾ ಇದೆ. ಸೊ ಇದಿಷ್ಟು ಕ್ವೆಶನ್ಸ್ ನೀವು ಪ್ರಿಪೇರ್ ಆದ್ರೆ ನೀವು ಪಕ್ಕಾ 1 ಮಾರ್ಕ್ ಕ್ವೆಶನ್ ನ ಎಲ್ಲಾನು ಸಾಲ್ವ್ ಮಾಡ್ತೀರಾ. ಎಲ್ಲರೂ ರೆಡಿ ತಾನೆ? ಸೊ ನೋಡಿ, ಫಸ್ಟ್ ಚಾಪ್ಟರ್ ಇಂದ ನಿಮಗೆ ಬರೋದು ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್, HCF LCM ರಿಲೇಷನ್ ಅಥವಾ ರೂಟ್ ಟು ಯಾವ ತರ ನಂಬರ್ ಅಂತ ಕೇಳೋದು. FTA ಮೇಲೆನೆ ಒಂದು ಸ್ಟೇಟ್ಮೆಂಟ್ ಬರ್ಬೋದು, ಅಥವಾ HCF LCM ಕಂಡುಹಿಡಿಯಿರಿ ಅನ್ನೋ ತರ ಸ್ಟೇಟ್ಮೆಂಟ್ 1 ಮಾರ್ಕ್ಸ್ ಪ್ರಶ್ನೆಗೆ ಬರ್ಬೋದು. ಆಮೇಲೆ ನಿಮಗೆ ಪಾಲಿನಾಮಿಯಲ್ ಚಾಪ್ಟರ್ ಇಂದ ಬಂದ್ರೆ ಗ್ರಾಫ್ ಕೊಟ್ಬಿಟ್ಟು ಇದರಲ್ಲಿ ಡಿಗ್ರಿ ಯಾವುದು ಅಥವಾ ಇದರಲ್ಲಿ ಝೀರೋಸ್ ಯಾವುದು ಅನ್ನೋ ತರ ಕ್ವೆಶನ್, ಅಥವಾ ಪಾಲಿನಾಮಿಯಲ್ ಫಾರ್ಮ್ ಮಾಡಿ ಅನ್ನೋ ತರ ಕ್ವೆಶನ್. ಆಮೇಲೆ ಝೀರೋಸ್ ಕಂಡು ಹಿಡೀರಿ ಅಥವಾ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಕಂಡು ಹಿಡೀರಿ ಅಂತ. ನೆಕ್ಸ್ಟ್ ಲೀನಿಯರ್ ಈಕ್ವೇಶನ್ ಅಂತ ಬಂದ್ರೆ ನಿಮ್ಗೆ ಆಲ್ರೆಡಿ ಒಂದು ಟೇಬಲ್ ಗೊತ್ತಿದೆ ಅಲ್ಲ. ಸೊ ಲೈನ್ಸ್ ಇಂಟರ್ಸೆಕ್ಟ್ ಆಗೋದು, ಕೋಇನ್ಸಿಡೆಂಟ್ ಆಗೋದು, ಪ್ಯಾರಲಲ್ ಇರೋದು, ಅದರ ಅನುಪಾತಗಳು ಏನಿದೆ, ಆಮೇಲೆ ಅವಕ್ಕೆ ಏನಂತಾರೆ ಕನ್ಸಿಸ್ಟೆಂಟ್ ಇನ್ಕನ್ಸಿಸ್ಟೆಂಟ್ ಸಿಸ್ಟಮ್, ಅದ್ರ ಮೇಲೆ 1 ಮಾರ್ಕ್ ಕ್ವೆಶನ್ ತುಂಬಾ ಸಿಂಪಲ್ ಆಗಿ ಬರುತ್ತೆ. ಆಮೇಲೆ ನಿಮ್ಗೆ ಕ್ವಾಡ್ರಾಟಿಕ್ ಈಕ್ವೇಶನ್ ಬಂದ್ರೆ ರೂಟ್ಸ್ ಕೊಟ್ಬಿಟ್ಟು ಕ್ವಾಡ್ರಾಟಿಕ್ ಈಕ್ವೇಶನ್ ಬರೀರಿ, ಅಥವಾ ಡಿಸ್ಕ್ರಿಮಿನೆಂಟ್ ಕಂಡಿಡಿರಿ, ಅಥವಾ ನೇಚರ್ ಆಫ್ ರೂಟ್ಸ್ ಏನು, ಅಥವಾ ನೇಚರ್ ಆಫ್ ರೂಟ್ ಇದ್ದಾಗ ಕೆ ವ್ಯಾಲ್ಯೂ ಏನು, ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ ಏನು ಅಂತ ಪ್ರಶ್ನೆ ಬರ್ಬೋದು. ಆಮೇಲೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಯಾವುದು ಅನ್ನೋ ಪ್ರಶ್ನೆ. ಆಮೇಲೆ ಇದರಲ್ಲಿ ಕಾಮನ್ ಡಿಫರೆನ್ಸ್ ಏನು, ಅಥವಾ ಇಷ್ಟನೇ ಪದ ಯಾವುದು, ಅಥವಾ ಎನ್ ವ್ಯಾಲ್ಯೂ ಏನು, ಎಷ್ಟು ಪದಗಳಿವೆ ಅನ್ನೋ ತರ ಕ್ವೆಶನ್ಸು ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಂದ. ಟ್ರಯಾಂಗಲ್ ಚಾಪ್ಟರ್ ಇಂದ ಬಂದ್ರೆ BPT ಮೇಲೆ ಅಪ್ಲಿಕೇಶನ್, ಮಿಸ್ಸಿಂಗ್ ಸೈಡ್ ಕಂಡುಹಿಡಿಯೋದು, ಆಮೇಲೆ ಯಾವ ಟ್ರಯಾಂಗಲ್ ಸಿಮಿಲರ್ ಇದೆ, ಟ್ರಯಾಂಗಲ್ ಸಿಮಿಲರ್ ಕೊಟ್ಬಿಟ್ಟು ಈ ರಿಲೇಷನ್ ಯಾವುದು, ಇದರಲ್ಲಿ ಕರೆಸ್ಪಾಂಡೆನ್ಸ್ ಯಾವುದು ಅನ್ನೋ ತರ. ಥೇಲ್ಸ್ ಥಿಯರಮ್ ಸ್ಟೇಟ್ಮೆಂಟ್ ಕೂಡ ತುಂಬಾ ಸಾರಿ ಕೇಳಿದ್ದಾರೆ. ಆಮೇಲೆ ಕೋಆರ್ಡಿನೇಟ್ ಜಾಮೆಟ್ರಿಕ್ ಬಂದ್ರೆ ಎಕ್ಸ್ ಆಕ್ಸಿಸ್ದು ವೈ ಆಕ್ಸಿಸ್ದು ಕೋಆರ್ಡಿನೇಟ್ಸ್ ಕೇಳ್ತಾರೆ. ಪಾಯಿಂಟ್ ಆನ್ ದ ಎಕ್ಸ್ ಆಕ್ಸಿಸ್, ಪಾಯಿಂಟ್ ಆನ್ ದ ವೈ ಆಕ್ಸಿಸ್, ಅಥವಾ ಈ ಲೈನ್ ತಗೊಂಡ್ಬಿಟ್ಟು ಈ ತರ ಪಾಯಿಂಟ್ ಕೊಟ್ಬಿಟ್ಟು ಎಕ್ಸ್ ಆಕ್ಸಿಸ್ ಮೇಲೆ ಯಾವ ತರ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಏನು, ವೈ ಆಕ್ಸಿಸ್ ಮೇಲೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಏನು, ಅಥವಾ ಇದು ತುಂಬಾ ಇಂಪಾರ್ಟೆಂಟು, ತುಂಬಾ ಸರಿ ಕೇಳಿದ್ದಾರೆ, ಡಿಸ್ಟೆನ್ಸ್ ಫ್ರಮ್ ದ ಒರಿಜಿನ್. ಓಕೆನಾ? ಇದನ್ನ ನೆನ್ಪಿಟ್ಕೊಳ್ಳಿ. ಟ್ರಿಗ್ನೋಮೆಟ್ರಿಕ್ ಬಂದ್ರೆ ಟ್ರಿಗ್ನೋಮೆಟ್ರಿಕ್ ಆಂಗಲ್ಸ್, ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಮೇಲೆ 1 ಮಾರ್ಕ್ ಕ್ವೆಶನ್ ಬರುತ್ತೆ, ಅಥವಾ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿನ ಡೈರೆಕ್ಟ್ ಆಗಿ ಕೇಳ್ತಾರೆ. ಇಷ್ಟು ನೀವು ನೆನ್ಪಿಟ್ಕೋಬೇಕು. ಆಮೇಲೆ ವಾಲ್ಯೂಮ್ ಆಫ್ ದ ಕ್ಯೂಬಾಯ್ಡು ತುಂಬಾ ಸಿಂಪಲ್ ಫಾರ್ಮುಲಾ. ವಾಲ್ಯೂಮ್ ಆಫ್ ಕ್ಯೂಬು, ವಾಲ್ಯೂಮ್ ಆಫ್ ಕೋನು, ಅಥವಾ ಫಿಗರ್ ಕೊಟ್ಬಿಟ್ಟು ಅದ್ರ ವಾಲ್ಯೂಮು, ಟೋಟಲ್ ಸರ್ಫೇಸ್ ಏರಿಯಾ ಬರೀರಿ. ಫಾರ್ಮುಲಾ ಬೇಸ್ಡ್ ಕ್ವೆಶನ್ಸ್, ಅಥವಾ ಎಲ್ಲೋ ಒಂದ್ ಕಡೆ ಕ್ಯಾಲ್ಕುಲೇಷನ್ ಕ್ವೆಶನ್ಸ್ ಕೂಡ ಕೊಡ್ಬೋದು 1 ಮಾರ್ಕ್ಗೆ. ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟರ್ಗೆ ಬಂದ್ರೆ ನೋಡಿ, ಟೇಬಲ್ ಕೊಟ್ಬಿಟ್ಟು ಅದರಲ್ಲಿ ಮೀಡಿಯಂ ಕ್ಲಾಸು, ಮೋಡ್ ಕ್ಲಾಸು, ಲೋವರ್ ಲಿಮಿಟ್ ಏನು, ಕ್ಲಾಸ್ ಮಾರ್ಕ್ ಏನು ಅನ್ನೋ ತರ ಪ್ರಶ್ನೆ ಬರುತ್ತೆ. ಇಲ್ಲ ಡೈರೆಕ್ಟ್ ಫಾರ್ಮುಲಾ ಕೂಡ ಕೇಳ್ತಾರೆ. ಮೀಡಿಯನ್ ಫಾರ್ಮುಲಾ ಏನು, ಮೋಡ್ ಫಾರ್ಮುಲಾ ಏನು, ಅಥವಾ ಸ್ಟೆಪ್ ಡಿವಿಯೇಷನ್ ಫಾರ್ಮುಲಾ ಏನು ಅನ್ನೋ ಕ್ವೆಶನ್ಸು. ನೆಕ್ಸ್ಟ್ ಪ್ರಾಬಬಿಲಿಟಿಗೆ ಬಂದ್ರೆ ಈ ತರ ರಿಲೇಷನ್ ಇಸ್ ಈಕ್ವಲ್ ಟು 1 ಅಂತ ಇರೋದು, ಇಂಪಾಸಿಬಲ್ ಇವೆಂಟ್ ಏನು, ಶ್ಯೂರ್ ಇವೆಂಟ್ ಏನು, ಪ್ರಾಬಬಿಲಿಟಿ ರೇಂಜ್ ಏನು, P0 PE ಯಾವುದು ಪ್ರಾಬಬಿಲಿಟಿ ಆಫ್ ಇವೆಂಟ್, ರೇಂಜಸ್ ಫ್ರಮ್ 0 to 1 ಅಂತ ನಿಮಗೆ ಗೊತ್ತು, ಅದು ರಿಲೇಷನ್ ನೆನಪಿರ್ಬೇಕು. ಇಷ್ಟರಲ್ಲಿ ಪ್ರಾಬಬಿಲಿಟಿ ಯಾವುದು ಅಲ್ಲ, ಸೊ ರೇಂಜ್ ನೆನಪಿದ್ರೆ ನೀವು ಇದನ್ನ ಸಾಲ್ವ್ ಮಾಡ್ತೀರಾ. ಇಷ್ಟು ಬಂದು ಎಲ್ಲಾ ಚಾಪ್ಟರ್ದು 1 ಮಾರ್ಕ್ ಕ್ವೆಶನ್ಸ್ ಆಗಿದೆ. ಇಷ್ಟು ನೀವು ಪ್ರಿಪೇರ್ ಆದ್ರೆ 1 ಮಾರ್ಕಿಂದು ಎಲ್ಲಾ ಕ್ವೆಶನ್ಸ್ ನ ಕರೆಕ್ಟ್ ಆಗಿ ಸಾಲ್ವ್ ಮಾಡ್ತೀರಾ. ಇದನ್ನ ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಈ ತರ PDF ನಿಮಗೆ ಬೇಕಾ ಇಂಪಾರ್ಟೆಂಟ್ ಕ್ವೆಶನ್ಸ್? ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಬಯೋದಲ್ಲಿರೋ ವಾಟ್ಸ್ಆಪ್ ಲಿಂಕ್ಗೆ ನೀವು ಜಾಯ್ನ್ ಆಗಬೇಕು. ಅದೇ ತರ ಈ ವಿಡಿಯೋದಲ್ಲಿ ಕಾಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ನಿಮಗೆ ಯೂಟ್ಯೂಬ್ ಲಿಂಕ್ಸ್, ವಾಟ್ಸ್ಆಪ್ ಚಾನೆಲ್ ಲಿಂಕ್ ಸಿಗುತ್ತೆ, ಅದಕ್ಕೆ ನೀವು ಜಾಯ್ನ್ ಆಗಿ. ಸೊ ನಿಮಗೆ ಬೇಕಾಗಿರೋ ಇಂಪಾರ್ಟೆಂಟ್ ಕ್ವೆಶನ್ಸ್ 1 ಮಾರ್ಕ್ 2 ಮಾರ್ಕ್ ಎಲ್ಲಾನು ಅಲ್ಲಿ ಸಿಗುತ್ತೆ. ಸೊ ತಡ ಮಾಡಬೇಡಿ, ಜಾಯ್ನ್ ಆಗಿ. ಇನ್ನೊಂದು ಕೆಲಸ ಮಾಡಿ, ವೆಯ್ಟ್, ಕಾಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ, ನಿಮಗೆ ಈ 1 ಮಾರ್ಕ್ಸ್ ಕ್ವೆಶನ್ ನೋಡಿ ಕಾನ್ಫಿಡೆನ್ಸ್ ಬಂತ, ಎಸ್ ಮ್ಯಾಮ್ ಅಂತ ಬರೀರಿ. ಸೊ ಮುಂದಿನ ವಿಡಿಯೋ ಆಗಿ ಕಾಯ್ತಾ ಇರಿ. ವಿಲ್ ಸಿ ಯು ಸೂನ್.